ನಮಸ್ಕಾರ. ಅಮ್ಮನ ಮಡಿಲು. ಇವತ್ತು ನಾನು ಹೇಳೋ ಕಥೆಯಲ್ಲ. ಇದು ಯಾರೋ ಬರೆದ ಕಾದಂಬರಿನೂ ಅಲ್ಲ. ಇದು ಯಾರೋ ಜೀವನದಲ್ಲಿ ನಡೆದ ನಿಜವಾದ ಅನುಭವ. ಒಂದು ಹುಡುಗಿ ಇಬ್ರು ಪ್ರೀತಿ ಮದುವೆ ಆಗ್ತಾರೆ. ಆದರೆ ಪ್ರೀತಿ ಎಲ್ಲರನ್ನ ಗೆಲ್ಲಕ್ಕಾಗಲ್ಲ. ಕೆಲವೊಮ್ಮೆ ಕುಟುಂಬದ ಪರಿಸ್ಥಿತಿ ಪ್ರೀತಿಯನ್ನು ಪರೀಕ್ಷಿಸ್ತದೆ. ಹೀಗೆ ಅವರ ಬದುಕು ಒಂದು ಹೊಸ ಊರಲ್ಲಿ ಪ್ರಾರಂಭವಾಗ್ತದೆ. ಅಲ್ಲಿ ಫ್ರೆಂಡ್ಸು ಇಲ್ಲ, ಬಂಧುಗಳು ಇಲ್ಲ, ಅಪ್ಪ ಅಮ್ಮ, ಯಾವುದೋ ಪರಿಚಯದ ಮುಖನೂ ಕಾಣಲ್ಲ. ಒಂದೇ ಒಂದು ಜಗತ್ತು, ಅವನು ಮತ್ತೆ ಅವಳು. ದಿನಗಳು ಹಿಂಗೆ ಕಳೀತದೆ. ಒಂದಿನ ಅವಳು ಡಾಕ್ಟರ್ ಹತ್ರ ಟೆಸ್ಟ್ ಮಾಡಕ್ಕೆ ಹೋಗ್ತಾಳೆ. ನೀವು ಅಮ್ಮ ಆಗ್ತಾ ಇದ್ದೀರಾ ಅಂತ ಹೇಳ್ತಾರೆ. ಆ ಮಾತು ಕೇಳಿದ ತಕ್ಷಣ ಇಬ್ರು ಕಣ್ಣಲ್ಲೂ ಸಂತೋಷದ ಕಣ್ಣೀರು. ಆದರೆ ಗರ್ಭಿಣಿ ಹೆಣ್ಣಿನ ಮನಸ್ಸಲ್ಲಿ ಒಂದೇ ಒಂದು ಆಸೆ, ಈ ಸಮಯದಲ್ಲಿ ನಮ್ಮ ಅಮ್ಮನ ಜೊತೆ ಇರಬೇಕು ಅಂತ. ಅಮ್ಮನ ಕೈಲಿ ಊಟ ಮಾಡಬೇಕು, ಅಮ್ಮನ ಮಡ್ಲಲ್ಲಿ ತಲೆ ಇಟ್ಟು ಅಳಬೇಕು. ಏನೂ ಇಲ್ಲ ಕಣೆ, ನಾನಿದ್ದೀನಲ್ಲ ಅಂತ ಒಂದು ಮಾತು ಅವರಮ್ಮ ಹೇಳಬೇಕು ಅಂತ. ಆದರೆ ಕೆಲವು ಸಂಬಂಧಗಳು ಬದುಕಿರುವಾಗಲೇ ದೂರವಾಗ್ಬಿಡ್ತವೆ. ಕುಟುಂಬದ ಕಾರಣಗಳಿಂದ ಅವಳಿಗೆ ತಾಯಿ ಹತ್ರ ಮಾತನಾಡುವ ಅವಕಾಶನೂ ಸಿಗಲ್ಲ. ಹಗಲೆಲ್ಲ ನಗಾಳ್ತಾ ಇದ್ರು. ರಾತ್ರಿ ಆದರೆ ಅವ್ರ ದಿನಗಳು ಅವಳ ಕಣ್ಣೀರಿನಿಂದ ಒದ್ದೆ ಆಗ್ಬಿಡ್ತಾ ಇತ್ತು. ಅವಳ ಅಳದನ್ನೆಲ್ಲ ಗಂಡ ನೋಡ್ತಾ ಇದ್ದ. ಆದರೆ ಅವಳ ಖಾಲಿತನ ತುಂಬಕ್ಕೆ ಅವನಿಂದ ಸಾಧ್ಯ ಇಲ್ಲ. ಒಂದಿನ ಧೈರ್ಯ ಮಾಡ್ಕೊಂಡವನು ಅವ್ರ ಮನೆಗೆ ಫೋನ್ ಮಾಡ್ತಾನೆ. ನಿಮ್ಮ ಮಗಳು ಅಮ್ಮ ಆಗ್ತಾ ಇದ್ದಾಳೆ ಅಂತ ಸಿಹಿ ಸುದ್ದಿನ ಹಂಚ್ಕೋತಾನೆ. ಆ ಕಡೆಯಿಂದ ಅವರು, ಆ ಹೆಸರಿನ ಹುಡುಗಿ ನಮ್ಮ ಮನೇಲಿ ಇಲ್ಲಪ್ಪ ಅಂತಾರೆ. ಒಂದು ಕ್ಷಣ ಅವನಿಗೆ ಏನು ಮಾಡಬೇಕು ಅಂತ ತೋಚಲ್ಲ. ಕಣ್ಣೀರು ತುಂಬಿಕೊಂಡು ಅವನು ವಾಪಸ್ ಮನೆಗೆ ಬರ್ತಾನೆ. ಅಲ್ಲಿ ನಗ್ನಗ್ತಾ ಇರ್ತಾನೆ. ಅವನು ಈ ವಿಷಯನ ಅವಳಿಗೆ ಹೇಳಲ್ಲ. ಯಾಕೆಂದರೆ ಇನ್ನೊಂದು ನೋವನ್ನ ಹೃದಯ ಕೊಡೋಕ್ಕೆ ಅವನ ಮನಸ್ಸೊಪ್ಪಲ್ಲ. ಒಂದು ಕಡೆ ತಾಯಿ ಆಗೋ ಸಂತೋಷ, ಮತ್ತೊಂದು ಕಡೆ ತಾಯಿ ಪ್ರೀತಿ ಸಿಗದ ನೋವು. ಒಂದೇ ಹೆಣ್ಣು ಈ ಎರಡನ್ನ ಒಂದೇ ಸಮಯದಲ್ಲಿ ಓದ್ಕೋಬೇಕಾಯಿತು. ಆದರೆ ಕೆಲವೊಮ್ಮೆ ರಕ್ತದ ಸಂಬಂಧದಿಂದ ಹೃದಯ ಸಂಬಂಧ ಹೊಂದಿರುವ ಮನುಷ್ಯರನ್ನ ದೇವರು ಕಳಿಸ್ತಾರೆ. ಅವ್ರ ಮನೆ ಪಕ್ಕದಜ್ಜಿ ಇವಳ ತುಂಬ ಮಗಳಂತೆ ನೋಡ್ಕೊತಾ ಇರ್ತಾರೆ. ಸೀಮಂತನ್ನು ಮಾಡ್ತಾರೆ. ತಲೆಗೆ ಕೈ ಇಟ್ಟು ಆಶೀರ್ವಾದನೂ ಮಾಡ್ತಾರೆ. ಪ್ರೀತಿಯಿಂದ ಊಟನೂ ಮಾಡಿಸ್ತಾರೆ. ತಾವಳೆ ಸಾವಿರ ನಿಧಾನವಾಗಿ, ಮಗಳೇ ಅಳ್ಬೇಡ, ನಾನು ಇದ್ದೀನಲ್ಲ ಅಂತಾರೆ. ಗರ್ಭಾವಸ್ಥೆಯಲ್ಲಿ ಅವಳಿಗೆ ಉಡುಗೊರೆ ಏನು ಬೇಕಾಗಿರಲಿಲ್ಲ, ಆಡಂಬರನೂ ಬೇಕಾಗಿಲ್ಲ. ಆ ಪ್ರೀತಿ ಅಮ್ಮನ 2 ಮಾತು ಬೇಕಾಗಿತ್ತು. ಆ ಅಜ್ಜಿ ಆ 2 ಮಾತನ್ನ ಹೇಳ್ತಾರೆ. ಆ ಅಜ್ಜಿ ಹೇಳಿದ ಮಾತು ಅವಳಿಗೆ ಅಮ್ಮ ಹೇಳಿದ ಮಾತಾಗ ಅನಿಸ್ತು. ಹಿಂಗೆ ತಿಂಗಳು ಕಳೆದು ಒಂದು ಸುಂದರ ಬೆಳಿಗ್ಗೆ ಒಂದು ಮಗುವಿನ ಜನನ ಆಗುತ್ತೆ, ಗಂಡು ಮಗು. ಆ ಮಗು ಕೈ ಹಿಡಿದು ಕ್ಷಣ ಅವಳ ಮುಖ ನಗ್ನಗ್ತಾ ಇರ್ತದೆ. ಹೃದಯದ ಒಂದು ಮೂಲೆಯಲ್ಲಿ ಮಾತ್ರ ಖಾಲಿತನ. ಆ ಕ್ಷಣದಲ್ಲಿ ನಮ್ಮಮ್ಮ ಇದ್ದಿದ್ರೆ ಎಂಬ ಆಸೆ ಮಾತ್ರ. ಈ ಕತೆ ನನ್ನ ಆತ್ಮೀಯ ಗೆಳತಿಯ ಬದುಕಿನ ನಿಜವಾದ ಕತೆ. ಒಮ್ಮೆ ಅವಳು ನನ್ನ ಬಳಿ ಹೇಳಿದ ಮಾತು ಇಂದಿಗೂ ನನ್ನ ಮನಸ್ಸಲ್ಲಿ ಅಚ್ಚರಿಯದೆ ಉಳಿದಿದೆ. ಯಾರಾದರೂ ಅವ್ರ ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದಾಗ ಅವಳನ್ನ ಕಣ್ಣೀರು ಸುರಿಸ್ಕೊಂಡು ಬರ್ತಾ ಇದ್ದಂತೆ. ಗರ್ಭಿಣಿ ಆದಾಗ ನನ್ನ ದೇಹದಲ್ಲಿ ಆಗ್ತಿದ್ದ ಬದಲಾವಣೆಗಳು, ಭಯಗಳು, ಸಂತೋಷ ಎಲ್ಲಾನು ನಮ್ಮ ಅಮ್ಮನ ಹತ್ರ ಹೇಳ್ಬೇಕಂತ ಎಷ್ಟೋ ಸತಿ ಅನಿಸ್ತಾ ಇತ್ತು. ಆದರೆ ಸಾಧ್ಯ ಆಗ್ತಿರ್ಲಿಲ್ಲ. ಆವಾಗ ನನ್ಗೆ ಅರ್ಥ ಆಯಿತು, ಅಮ್ಮ ಅನ್ನೋ ಬೆಲೆ, ಅಮ್ಮನ ಅವಶ್ಯಕತೆ ಎಲ್ಲ ಅರಿವಾಯ್ತು ಅಂತ ಹೇಳಿದ್ರು. ಈ ನೋವನ್ನು ನನ್ನ ಹತ್ರ ಹಂಚಿಕೊಂಡದನ್ನ ನಾನು ನಿಮ್ಮ ಹತ್ರ ಯಾವ ಮಾತಲ್ಲೂ ಹೇಳೋಕ್ಕಾಗಲ್ಲ, ಯಾವ ಅಕ್ಷರದಲ್ಲೂ ಬರೆಯೋಕ್ಕಾಗಲ್ಲ. ಅವಳ ನೋವು ಅವಳಿಗೆ ಗೊತ್ತಿತ್ತು. ಇಂಥ ಮನಸ್ಸಿನ ಭಾವನೆಯನ್ನ ಹಂಚಿಕೊಳ್ಳಲು ಅಮ್ಮನ ಮಡಿಲು ಸಹಾಯ ಮಾಡೋದು. ಕೆಲವೊಂದು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಲು ಪ್ರಯತ್ನನೂ ಮಾಡ್ತದೆ. ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸಲು ಸಹಾಯನೂ ಮಾಡ್ತದೆ. ಈ ಅಮ್ಮನ ಮಡಿಲು ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಮಾತುಗಳಲ್ಲಿ ಮಮತೆ, ವಿಷಯಗಳಲ್ಲಿ ಮೌಲ್ಯ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಮನಸ್ಸಿನ ಭಾರವನ್ನ, ದುಃಖವನ್ನ ಹಂಚಿಕೊಳ್ಳಲು ಈ ಕೆಳಗಿನ ಇನ್ಸ್ಟಾಗ್ರಾಮ್ ಲಿಂಕ್ಗೆ ಕಳುಹಿಸಿ. ನಾನು ನಿಮ್ಮ ಅನಿಸಿಕೆಗಳನ್ನು ಮುಂದಿನ ಹಂಚಿಕೆಯಲ್ಲಿ ಮಾತಾಡ್ತೀನಿ. ಇದು ನಿಮ್ಮ ಜೀವನದ ಬೆಳಕು ತರಲಿ ಅನ್ನೋದೇ ಈ ಅಮ್ಮನ ಮಡಿಲಿನ ಆಶಯ. ಈ ಅಮ್ಮನ ಮಡಿಲು ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.